IPL ಇಂಡಿಯಾದಲ್ಲಿ ದೊಡ್ಡ ಹಬ್ಬ ಮಗ. ಬಟ್ ಈ ಒಂದು ಹಬ್ಬಕ್ಕೆ ಜಾತ್ರೆ ಕೂಡ ಆ್ಯಡ್ ಆಗಿದೆ. ಇನ್ಮೇಲೆ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಹೋಗುತ್ತೆ. ಯಾಕಂತ ಹೇಳಿದ್ರೆ RCB ಕಪ್ ಗೆದ್ಮೇಲೆ ಇಡೀ ವರ್ಲ್ಡ್, ಓಕೆನಾ, ವರ್ಲ್ಡ್ ಎಲ್ಲ ಕಡೆ ಫೇಮಸ್ ಆಗಿರೋದು IPL. ಆಲ್ರೆಡಿ ಫೇಮಸ್ ಇತ್ತು, ಬಟ್ RCB ಗೆದ್ಮೇಲೆ ಇನ್ನೂ ಎಲ್ರಿಗೂ ರೀಚ್ ಆಗಿರುತ್ತೆ. ಬಟ್ ಈ ಒಂದು ಸೀಸನ್ 2026 IPL ತುಂಬ ಅಪ್ಡೇಟ್ಗಳು ಬರ್ತದೆ. ಅದು ಟ್ರೇಡಿಂಗಲ್ಲಂತೂ ಈ ಪ್ಲೇಯರ್ ಅಲ್ಲೋದ್ರು, ಆ ಪ್ಲೇಯರ್ ಇಲ್ಲಿ ಬಂದರು ಅಂತ ಯಾವಿ ಅಪ್ಡೇಟ್ಸ್ ಬರ್ತದೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ವಾಷಿಂಗ್ಟನ್ ಸುಂದರ್ ಅವರು ಗುಜರಾತ್ ಜೈಂಟ್ಸಿಂದ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಟ್ರೇಡ್ ಆಗ್ತಾ ಇದ್ದಾರೆ ಅಂತ ಒಂದು ರೂಮರ್ಗಳು ಬಂದಿದೆ. ಬಟ್ ಇವರು ಲಾಸ್ಟ್ 4 ಕೋಟಿಗೆ ಗುಜರಾತ್ ಜೈಂಟ್ಸ್ ಅವರು ತೊಗೊಂಡಿದ್ದು. ಬಟ್ ಈ ಒಂದು ಸೀಸನ್ 4 ಕೋಟಿಗೆ ಹೋಗ್ತಾರೆ ತುಂಬ ಡೌಟ್ ಇದೆ ಮಗ. ಯಾಕಂತ ಹೇಳಿದ್ರೆ ಇವ್ರದ್ದು ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ ಮಿನಿಮಮ್ ಈ ಒಂದು ಸೀಸನ್ 8-9 ಕೋಟಿಗೆ ಪಕ್ಕ ಹೋಗ್ತಾರೆ. ಬಿಕಾಸ್ ಆಸ್ಟ್ರೇಲಿಯಾ ವಿರುದ್ಧ ಗೊತ್ತಲ್ಲ, ಬಂದಂಗೆ ಬಾರ್ಸ್ ಕೆಡಗಿದ್ರು, ಬೌಲಿಂಗ್ ಕೂಡ ಸಕ್ಕರಾಗಿ ಆಗ್ತಾ ಇದ್ದಾರೆ. ನನ್ನ ಪ್ರಕಾರ ಮಿನಿಮಮ್ 4 ಕೋಟಿಗೆಲ್ಲ ಚಾನ್ಸೇ ಇಲ್ಲ. ಏನಾದ್ರು ಆಪ್ಷನ್ಗೆ ಹೋದರೆ ಇವರು ಮಿನಿಮಮ್ 8-9 ಕೋಟಿಗಂತೂ ಹೋಗ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಎರಡನೇ ಪ್ಲೇಯರ್ ನಮ್ಮ ಕನ್ನಡಿಗ KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸಿಂದ KKRಗೆ. ಈ ಒಂದು ರೂಮರ್ ಅಂತೂ ಮಗ ಎಲ್ಲ ಕಡೆ ಫುಲ್ಲು ಊರು ಬಾಗಿಲು ಹಾಕ್ತಾ ಇದೆ. KL ರಾಹುಲ್ ಅವರು KKRಗೆ ಹೋಗಿಬಿಟ್ಟಿದ್ದಾರೆ ಅಂತ. ಸೊ KKR ಹೋಗೋದು ಬದಲು ನಮ್ಮ RCBಗೆ ಬಂದರೆ ಇನ್ನೂ ಚೆನ್ನಾಗೇ ಇರುತ್ತೆ. ಬಿಕಾಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇವ್ರನ್ನ ಈ ಒಂದು ಸೀಸನಲ್ಲಿ 14 ಕೋಟಿಗೆ ತಗೊಂಡಿದ್ದು. ಬಟ್ ನನ್ನ ಪ್ರಕಾರ 14 ಕೋಟಿಗೆ ಟ್ರೇಡ್ ಆಗಲ್ಲ ಅಂತ ಅನ್ನಿಸ್ತದೆ. ಬಿಕಾಸ್ ಇವರೇ ರಿಟರ್ನ್ ಮಾಡ್ತಾರೆ ಅಂತ ಡೆಲ್ಲಿ ಕ್ಯಾಪಿಟಲ್ಸು ನನಗಂತೂ ಅನ್ನಿಸ್ತದೆ. ನೋಡೋದು ಏನು ಮಾಡ್ತಾರೆ ಅಂತ. ಸೊ RCBಗೆ ಬಂದರೆ KL ಅವರು ಇನ್ನೂ ಚೆನ್ನಾಗಿರುತ್ತೆ. ಬಟ್ ತುಂಬ ಟಫ್ ಇದೆ ಅದು. ಸೊ ಮೂರನೇ ಪ್ಲೇಯರು ಸಂಜು ಸ್ಯಾಮ್ಸನ್ ಅವರು ರಾಜಸ್ಥಾನ್ ರಾಯಲ್ಸಿಂದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಟ್ರೇಡ್ ಆಗ್ತಾರೆ ಅಂತ ಬರ್ತಾ ಇದೆ. ಸೊ ಇದು ಸ್ವಲ್ಪ ತುಂಬ ಟಫ್ ಅಂತಲೇ ಹೇಳ್ಬೋದು ಮೂರು ಕೂಡ. ಸೊ ಇದು ಮೂರು ಕೂಡ ಸುಳ್ಳು ಅಂತ ಕ್ರಿಕ್ಬಜ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, KL ರಾಹುಲ್ KKR ತಂಡಕ್ಕೆ ಹಾಗೂ ವಾಷಿಂಗ್ಟನ್ ಸುಂದರ್ ಚೆನ್ನೈ ತಂಡಕ್ಕೆ ಟ್ರೇಡ್ ಆಗುತ್ತಿಲ್ಲ. ಕ್ರಿಕ್ಬಜ್ ವರದಿ, ಓಕೆನಾ. ಇದು ಸುಂದರ್ ಮತ್ತು ಸುಂದರ್ ಆ್ಯಂಡ್ KL ರಾಹುಲ್ ಅವರು ಟ್ರೇಡ್ ಆಗ್ತಾಯಿಲ್ಲ ಅಂತ ಒಂದು ಕ್ರಿಕ್ಬಜ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಬಟ್ ಸಂಜು ಸ್ಯಾಮ್ಸನ್ ಹೇಳೋಕ್ಕಾಗಲ್ಲ, ಸ್ಟಬ್ಸ್ ಇದ್ದಾರಲ್ಲ ಅವ್ರ ಬದಲು ಇವ್ರನ್ನ ಟ್ರೇಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಡೌಟೇ ಮಗ. ಬಟ್ ಕನ್ಫರ್ಮ್ ಆಗಿ ಇನ್ನೂ ಏನು ಗೊತ್ತಿಲ್ಲ. ಅಫಿಷಿಯಲಾಗಿ ಎಲ್ಲೂ ಕೂಡ ನ್ಯೂಸ್ ಬಂದಿಲ್ಲ. ಅಫಿಷಿಯಲಾಗಿ ನ್ಯೂಸ್ ಬಂದರೆ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಬೋದು, ಎಲ್ಲ ಕಡೆ ಹೇಳ್ಬೋದು. ಸೊ ನೋಡೋದ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ವಾಷಿಂಗ್ಟನ್ ಸುಂದರ್ ಅವರು ಚೆನ್ನಾಗಿ ಹೋಗ್ತಾರಾ? 4 ಕೋಟಿಗೆಲ್ಲ ಸೀನೇ ಇಲ್ಲ. ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮ್ಮ RCBಗೆ ಯಾರೆಲ್ಲ ಟ್ರೇಡ್ ಮಾಡ್ಬೋದು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. PKL ಮುಗಿದ್ಮೇಲೆ ಇವಾಗ IPL ಹಬ್ಬನ ನಾವು ಕೂಡ ಸ್ಟಾರ್ಟ್ ಮಾಡೋದ ಫುಲ್ಲು. ಇನ್ಮೇಲೆ IPL ಬಗ್ಗೆ ವೀಡಿಯೋಗಳು ಬರ್ತಾ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇವಾಗಲೇ ಪಟ್ಟಂತ ಮೋರ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಮಗ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗ್ತಾರೆ. ನಿಮಗೆ 3 ಅಲ್ಲಿ ಈಸಿಯಾಗೆ ಸಿಕ್ಬಿಡುತ್ತೆ ಮಗ. ಹೋಗಿ ಜಾಯ್ನ್ ಆಗಬೇಕಷ್ಟೇ ನೀನು. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.